ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರನ್ನ ನಮ್ಮ ಪ್ರತಿನಿಧಿಗಳು ಮಾತನಾಡಿಸಿದ್ರು. ಲಾರಿ ಮಣ್ಣಿನಾಡಿ ಇದೆ ಅನ್ನೋದೇ ಡೌಟ್ ಆಗ್ತಾ ಇದೆ. ಈಗ ಟ್ರಕ್ ಇರೋದೇ ಅನುಮಾನ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಅರ್ಜುನ್ ಜೊತೆ ಇನ್ನೂ ಇಬ್ರು ನಾಪತ್ತೆಯಾಗಿದ್ದಾರೆ. ಎಲ್ಲರನ್ನ ಹುಡುಕೋ ಕೆಲಸ ನಡೀತಾ ಇದೆ. ಅಕ್ಕಪಕ್ಕದ ರಾಜ್ಯಗಳು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ಕೇರಳ ಸರ್ಕಾರದ ಆರೋಪಕ್ಕೂ ಕೂಡ ತಿರುಗೇಟ್ ನೀಡಿದ್ದಾರೆ. ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರೆ ರಾತ್ರಿ ಕೂಡ ಬಂದು ಇಲ್ಲಿ ಆಗಮಿಸಿ ಒಂದಷ್ಟು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿದರು. ಸಚಿವರೇ, ಈಗ ಇಲ್ಲಿ ಬಂದು ನೀವು ರಾತ್ರಿಯಿಂದಲೂ ಕೂಡ ಬಿಟ್ಟಿದ್ದೀರಿ. ಒಂದು ಕಡೆ ಜಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದು ಬಹಳ ಡೇಂಜರ್ ಅನ್ನುವ ಸ್ಥಳ ಅಂತೇಳಿ ಅವರು ಗುರುತಿಸಿದ್ದಾರೆ. ಈಗ ರೆಸ್ಕ್ಯೂ ಆಪರೇಷನ್ ಹೇಗೆ ನಡೀತಾ ಇದೆ ಅಂತ ನೋಡಿ. ಈ ರಸ್ತೆಯ ಮೇಲೆ ಏನು ಮಣ್ಣು ಉಡ್ಡೆ ಬಿದ್ದಿತ್ತು ಆಲ್ಮೋಸ್ಟ್ 97-98% ಕ್ಲಿಯರ್ ಆಗಿದೆ. ಈಗ ಈ ಪೋರ್ಷನಲ್ಲಿ ಇನ್ಯಾರು ಕೂಡ ಯಾರ್ದು ನಮಗೆ ಟ್ರೇಸ್ ಆಗಿಲ್ಲ. ಈಗ ಆದರೆ ನದಿಗೆ ನಮ್ಮ ಹಿಂದ್ಗಡೆ ನದಿ ಉದ್ದನೇ ಭಾಳ ಆಲ್ಮೋಸ್ಟ್ 1 ಕಿಲೋಮೀಟ್ರಷ್ಟು ಅಗಲ ಇದೆ. ಸೊ ಅಲ್ಲಿಗೆ ಸುಮಾರು ಗುಡ್ಡದಿಂದ ಮಣ್ಣು ಹೋಗಿ ಬಿದ್ದಿದೆ. ಆ ನದಿ ಒಳಗಡೆನೂ ಕೂಡ ಈ ಕಡೆಯಿಂದ ಗಾಡಿ ಆಗ್ಬೋದು, ಮನುಷ್ಯನಾಗೋದು ಕೊಚ್ಕೊಂಡು ಎಳ್ಕೊಂಡು ಹೋಗಿರಬಹುದು. ಸೊ ಹಾಗಾಗಿ ಆ ಕಡೆಗೂ ಕೂಡ ಈಗ ಆರ್ಮಿಯವ್ರನ್ನು ಕರೆಸಿದ್ದೇವೆ, ನೇವಿನವರು ಮಾಡ್ತಾ ಇದ್ದಾರೆ, SDRF NDRFನವರು ನದಿಯಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಅಂತ ಅದನ್ನು ಕೂಡ ವಿಚಾರ ಮಾಡ್ತಾ ಇದ್ದೇವೆ. ಟ್ರಕ್ ಇಲ್ಲ ಅಂತಾನೆ ಸರ್ ಇಲ್ಲಿ ನೋಡಿ, ಇನ್ನು ಫೈನಲ್ ಕನ್ಫರ್ಮೇಷನ್ ಇನ್ನು 1-2 ಗಂಟೆಯಲ್ಲಿ ಹೇಳ್ತೇವೆ. ಆದರೆ ಅಫಿಷಿಯಲ್ ಆಗಿ ಅಲ್ಲದೆ ನಮ್ಮ ಅನುಭವದ ಆಧಾರದ ಮೇಲೆ ಇಲ್ಲಿ ಹೇಳೋದಾದರೆ ಇಲ್ಲಿ ಈ ರೋಡ್ ಮೇಲೆ 99% ಟ್ರಕ್ ಇಲ್ಲ. ಯಾಕೆಂದರೆ ನೀವು ನೋಡಿದ್ದೀರಿ, ನಾವು ನೋಡಿದ್ದೇವೆ. ನಾನು ಇಲ್ಲಿ ಆರ್ಮಿವರೆಗೂ ಮಾತಾಡಿದೆ, ಹಾಗೂ ಕೇರಳದಿಂದ ಬಂದಿರೋ ಎಕ್ಸ್ಪರ್ಟ್ಸ್ಗೂ ಮಾತಾಡಿದೆ. ಅಲ್ಲಿಂದ MP ಬಂದಿದ್ದಾರೆ, MLA ಬಂದಿದ್ದಾರೆ, ಮತ್ತು ನಮ್ಮ ಸ್ಥಳೀಯ SP DC ನಮ್ಮ ಅಧಿಕಾರಿಗಳೆಲ್ಲರ ಹತ್ರ ನಾನು ಮಾತಾಡಿದಾಗ ರಸ್ತೆ ಮೇಲೆ ಈಗ ಟ್ರಕ್ ಇರುವಂತಹದ್ದು 99% ರೂಲ್ಡ್ ಔಟ್. ಹಾಗಾದ್ರೆ ಏನಾಗಿರ್ಬೋದು ಅಂತ ಸರ್? ಕೆಳಗೆ ನದಿಗೆ ಬಿದ್ದಿರಬಹುದು. ನದಿಯಲ್ಲಿ ನೀವು ಆ ಕಡೆ ನೋಡಿದರೆ ನದಿಯಲ್ಲಿ ಕೂಡ ಇಲ್ಲಿ ಕುಸಿದ ಮಣ್ಣು ಪರ್ವತದ ರೀತಿ ನದಿಯಲ್ಲಿದೆ. ಆದರೆ ಕೆಳಗೆ ಸಿಕ್ಕಾಕೊಂಡಿರೋ ಚಾನ್ಸಸ್ಸು ಇರುತ್ತೆ. ಆದರೆ ಅಲ್ಲಿ ನೇವಿನವರು ಕೂಡ ಅಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಆ ಮಣ್ಣಿನ ಕೆಳಗೆ ಸಿಕ್ಕಾಕೊಂಡಿರೋದನ್ನು ಸ್ಕ್ಯಾನ್ ಮಾಡುವಂಥ ಸಾಧನಗಳು ಭಾಳ ಕಡಿಮೆ ಇದ್ದಾವೆ. ಸ್ಕ್ಯಾನ್ ಮಾಡಿದರೂ ಕೂಡ ಅದರಲ್ಲಿ ಕರೆಕ್ಟಾಗಿ ಪಿಕ್ಚರ್ ಸಿಗೋದಿಲ್ಲ. ಸೊ ಆದರೂ ಕೂಡ ನೇವಿನವರು ಈಗ ನೋಡಿ ಇಷ್ಟು ಮಳೆ ಬೀಳ್ತಾ ಇದೆ, ನೀರು ನದಿಯಲ್ಲಿರುವ ನೀರು ಕೆಸರಿನ ರೂಪದಲ್ಲಿದೆ. ಸೊ ಅಲ್ಲಿ ಕಾಣೋದು ಇಲ್ಲ, ಒಳಗಡೆ ಡೈವ್ ಮಾಡಿದರೂ ಕೂಡ ಏನೂ ಕಾಣೋದಿಲ್ಲ. ಅಂಥದ್ರಲ್ಲೂ ಕೂಡ ನಾವು ಅಲ್ಲೂ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ರಾಘೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಯತ್ನಿರತೆ ಇವತ್ತು ಕೂಡ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಮುಂದಿನ ಅರ್ಧ ಗಂಟೆಗಳ ಕಾಲ ರಾಜಕೀಯ ವಿದ್ಯಮಾನಗಳ ಪೈಕಿ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಪ್ರಾರಂಭ ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ನ ಇವತ್ತಿನ ಅತಿ ದೊಡ್ಡ ಸುದ್ದಿಯ ಮೂಲಕ. ದೊಡ್ಡ ಸುದ್ದಿಯಲ್ಲಿ ಸಂಪೂರ್ಣವಾಗಿ ರಾಜಕೀಯ ಸುದ್ದಿ ಅಲ್ಲದೆ ಹೋದ್ರೂ ಕೂಡ ರಾಜಕೀಯ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ವಿಸಿಟ್ ಮಾಡ್ತಿರೋದ್ರಿಂದ ಇವತ್ತಿನ ದೊಡ್ಡ ಸುದ್ದಿಯಲ್ಲಿ ಶಿರೂರಿನಲ್ಲಾಗಿರ್ತಕ್ಕಂಥ ಗುಡ್ಡ ಕುಸಿತ, ಗುಡ್ಡದ ಮಣ್ಣು ಕುಸಿದು 15 ಹೆಚ್ಚು ಜನ ನಾಪತ್ತೆ. ಅದಾದ ನಂತರದಲ್ಲಿ ರಕ್ಷಣಾ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರೆದಿದೆ. 4 ಜನರು ಸ್ಟಿಲ್ ಮಿಸ್ಸಿಂಗ್. 4 ಜನರ ಹುಡುಕಾಟ, ಅದರಲ್ಲೂ ಅರ್ಜುನ್, ಟ್ರಕ್ ಚಾಲಕ ಅರ್ಜುನ್ಗಾಗಿ ನಿರಂತರ ಹುಡುಕಾಟ ಮುಂದುವರೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸ್ಥಳ ಪರಿಶೀಲನೆ ಮಾಡುವ ಸಲುವಾಗಿ ಅಂಕೋಲಾದ ಶಿರೂರ್ಗೆ ಹೋಗಿದ್ರು. ಗುಡ್ಡ ಕುಸಿದ ಪ್ರದೇಶವನ್ನ ವೀಕ್ಷಣೆ ಮಾಡಿದ್ರು. ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಚಿವರು, ಶಾಸಕರು ಸಾಥ್ ಕೊಟ್ಟಿದ್ರು. ರಕ್ಷಣಾ ಕಾರ್ಯಕ್ಕೆ ಮಿಲಿಟರಿ ಪಡೆ ಎಂಟ್ರಿ ಕೊಟ್ಟಿದೆ. ಸೇನಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಭೇಟಿ ನೀಡಿರುವ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. 16ನೇ ತಾರೀಕು ನಡೆದಿರುವ ದುರಂತ. ಇದ್ದಕ್ಕಿದ್ದ ಹಾಗೆ ಆ ಶಿರೂರು ಕುಮಟಾ ರಸ್ತೆ, ಅಂಕೋಲಾ ರಸ್ತೆಯಲ್ಲಿ ಗುಡ್ಡ ಕುಸಿತ ಆದ ಪರಿಣಾಮ 4 ಜನರು ಇನ್ನೂ ಮಿಸ್ಸಿಂಗ್. 15 ಜನ ಮಿಸ್ಸಿಂಗ್ ಆಗಿದ್ರು. ಆ ಪೈಕಿ ಕೆಲವರ ಪ್ರಾಣ ಪಕ್ಷಿಯೇ ಹಾರು ಹೋಗಿದೆ, ಇನ್ನು ಕೆಲವರ ರಕ್ಷಣೆ ಮಾಡಲಾಗಿದೆ. ಇದೀಗ ಉಳಿದವರ ರಕ್ಷಣಾ ಕಾರ್ಯಾಚರಣೆ ಸತತವಾಗಿ ಮಳೆಯ ನಡುವೆ ಕೂಡ ನಡೀತಾ ಇದೆ. ಈ ಜಾಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಭೇಟಿ ನೀಡಿದ್ರು.
ಭೇಟಿ ನೀಡಿ ಆ ಸ್ಥಳ ಪರಿಶೀಲನೆಯನ್ನ ಹಾಗೆ ರಕ್ಷಣಾ ಕಾರ್ಯಾಚರಣೆ ನಡೀತಿರೋದನ್ನ ಪರಿವೀಕ್ಷಣೆ ಮಾಡಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸೇನಾ ಪಡೆ ಕೂಡ ಇವಾಗ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದ. NDRF, STRF ಹಾಗೆ ಸ್ಥಳೀಯ ಪೊಲೀಸ್ ಇಲಾಖೆ ಅವರೆಲ್ಲರಿಗೂ ಸಾಥ್ ನೀಡಿರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸೇನಾ ತುಕಡಿ ಬಂದಳಿದ ಸಂದರ್ಭದ ದೃಶ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ಥಳೀಯ ನಾಯಕರು ಹಾಗೆ ಸಚಿವ ಸಂಪುಟದ ಕೆಲ ಸದಸ್ಯರು ಕೂಡ ಸಾಥ್ ನೀಡಿರುವ ಸಂದರ್ಭದ ದೃಶ್ಯವನ್ನ ಕೂಡ ಗಮನಿಸಿದ್ರು. ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ಇರೋ ಜಾಗದಲ್ಲೇನೆ ತಳ್ಳಾಟ ನೂಕಾಟ ನಡೆದು ಹೋಗಿದೆ. ಬಂದಿರೋದು ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಿದೆ ಅನ್ನೋದರ ವೀಕ್ಷಣೆ. ಸ್ಥಳೀಯರು ಒಂದಷ್ಟು ಮಂದಿ, ಹಾಗೆ ರಕ್ಷಣಾ ಕಾರ್ಯಾಚರಣೆಯಲ್ಲಿದ್ದ ಒಂದಷ್ಟು ಮಂದಿ, ಹಾಗೆ ಮಾಧ್ಯಮದವರು. ಹೋಗ್ತೀವಿ ಮೇಡಮ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಸಚಿವ ಸಂಪುಟದ ಉಳಿದ ಕೆಲ ಸಹೋದ್ಯೋಗಿಗಳು ದುರಂತ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಮಾಧ್ಯಮದವರನ್ನು ಕೂಡ ತಳ್ಳಾಟ ನೂಕಾಟ ನಡೆಸಿರುವ ಘಟನೆ ನಡೆದಿದೆ. ಅಲ್ಲಿರುವ ಭದ್ರತಾ ಸಿಬ್ಬಂದಿ ಮಾಧ್ಯಮದವರ ಕವರೇಜ್ಗೂ ಕೂಡ ಒಂದಷ್ಟು ಅಡ್ಡಿ ಆತಂಕವನ್ನು ಉಂಟುಪಡಿಸಿದ್ರು ಅನ್ನೋ ಮಾಹಿತಿ. ಆರ್ಟಿಕಲ್ 16 ಮೂಗಿಗೆ ತುಪ್ಪ ಸೋತಕ್ಕಂತ ಕೆಲಸ. ಕನ್ನಡದಲ್ಲಿರೋರ್ನೇ ತಗೋಬೇಕು ಅಂದ್ರೆ ನನ್ನ ಹಿಂದೆ ಎಷ್ಟು ಹಿಂದೆ ಹೋಗುತ್ತೆ. 1/3 ಆಫ್ ದ ಸ್ಕಿಲ್ಡ್ ಮ್ಯಾನ್ ಪವರ್ ಕರ್ನಾಟಕ ಕೂಡ ಸಾಧ್ಯ ಆಗ್ತಿಲ್ಲ. ಖಾಸಗಿ ವಿಚಾರದಲ್ಲಿ ಇನ್ವಾಲ್ವ್ ಆಗುತ್ತೆ, ಅಲ್ಲಿ ಭ್ರಷ್ಟಾಚಾರ ಹೆಚ್ಚಿಗೆ ಆಗುತ್ತೆ. ಕೆನರಾ ಬ್ಯಾಂಕ್ ಹೋದ್ರೆ ಅಲ್ಲಿ ಒಬ್ಬ ಕೇಳ್ತಾನೆ ಮೀಸಲಾತಿನೋ ಅದು ಕೊಡ್ತೀನಿ ಅಂತ ಇಮ್ಮಿಡಿಯೇಟ್ ವಾಪಸ್ ತಗೊಂಡ್ರು. ಯಾಕೆ ನಿಮಗೆ ಧೈರ್ಯ ಇರ್ಲಿಲ್ವಾ? ನಿಮ್ಗಲ್ಲಿ ದಮ್ಮಿಲ್ಲ, ತಾಕತ್ತಿಲ್ಲ. ಯಾಕೆಂದ್ರೆ ಅಲ್ಲಿನ ಜನರು ಪ್ರಬುದ್ಧರಾಗಿದ್ದಾರೆ. ಏನ್ರಿ ನಿಮ್ ಪ್ರಾಬ್ಲಮ್ಮು ಅಂದ್ಕೊಂಡು ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಏನ್ ನಿಮ್ ಪ್ರಾಬ್ಲಮ್ಮು? ಗೃಹಲಕ್ಷ್ಮಿ ಇದು ಆಗ್ತಾನೆ ಇಲ್ಲ. ಇವಾಗ ಏನ್ ಸಮಸ್ಯೆ ನಿಮ್ದು? ಫ್ರೀ ಬಸ್ ಬಿಟ್ಟಾಗಿಂದ ಬಿಸ್ನೆಸ್ ಡಲ್ ಆಗ್ಬಿಟ್ಟಿದೆ. ಹೊಸಕೋಟೆ ಅಭಿವೃದ್ಧಿ ಆಗಿದೆಯಾ? ಇಲ್ಲ, ಯಾವಾಗ ಹೆಂಗಿದೆಯೋ ಇವಾಗ ಹಂಗೆ. ಅವಾಗ ಹೆಂಗಿದೆ ಇವಾಗ್ಲೂ ಹಂಗೆ ಇದೆ. ಯಾವ ಹೊಸಕೋಟೆನ ನಿಮ್ದು? ಹೊಸಕೋಟನೆ. ಯಾರು ನಿಮ್ MLA? ನಮ್ಮ MLA ಯಾರು? ವೆಂಕಟೇಶ್. ಹೊಸಕೋಟೆ MLA ವೆಂಕಟೇಶ. ಯಾವ ಇವೆಲ್ಲ